ಅವಾಗ್ಲೇ ವಿಡಿಯೋದಲ್ಲಿ ಸೌಂಡ್ ಬರ್ಲಿಲ್ಲ, ಲೈವ್ ಮಾಡುವಾಗ. ಅದಕ್ಕೆ ಮತ್ತೆ ಒಂದು 5 ಮಿನಿಟ್ಸ್ ಮಾತಾಡ್ಬೇಕಂತ ಹೇಳಿ ಲೈವ್ ಬಂದಿದೀವಿ. ನೋಡೋಣ, ಇರಿ ಒಂದ್ ನಿಮಿಷ. ಸರಿ, ಏನಿಲ್ಲ, ಏನು ನೋ ಪ್ರಿಪರೇಷನ್, ನಥಿಂಗ್. ಮೇಡಮ್ ನೀವ್ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಪ್ರೋಸೆಸ್ ಆಗ್ತಿರೋದು. ಅವಾಗ್ಲೇ ಅಷ್ಟೊಂದ್ ಚೆನ್ನಾಗಿತ್ತಪ್ಪ, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ನೋಡಿ ಬಂದಿಲ್ಲ ವಾಯ್ಸ್, ಅವ್ರ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದ್ರಂತೆ ನೀನ್ ಮಾತಾಡಿದ್ಯಾ, ಏನು ವಾಯ್ಸ್ ಏನಂದ್ರು ಮೇಡಮ್? ಸರ್ ಅವರು ಲೈವ್ ನೋಡ್ತಿರ್ತಾರೆ ಸರ್, ಯಾವಾಗ್ಲೂ ಲೈವ್ ನೋಡಿದಾರೆ. ಮೆಸೇಜ್ ಹಾಕಿದ್ರು ಸರ್, ಕಾಲ್ ಮಾಡಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಾಗ. ಮೆಸೇಜ್ ಹಾಕಿದ್ರು ಜಸ್ಟ್ ಇವಾಗ, ಏನು ನಿನ್ ವಾಯ್ಸ್ ಏನು ಬಂದೇ ಇಲ್ಲ, ನೀನ್ ಲೈಫ್ ಫುಲ್ ಮಾತಾಡಿದ್ಯಾ ಬಟ್ ವಾಯ್ಸೇ ಬಂದಿಲ್ಲ ಅಂತ. ಅದಕ್ಕಿಂತ ಮುಂಚೆ ಅದೇ ನಾನು ಹೇಳಿದ್ನಲ್ಲ ಸರ್, ಅದ್ರಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಅದನ್ನ ನೋಡಿ ನಾನು ಚೆಕ್ ಮಾಡಿದ್ದು. ಅಷ್ಟ್ರಲ್ಲಿ ಅವರು ಕೂಡ ಮೆಸೇಜ್ ಮಾಡಿದ್ರು. ಆಮೇಲೆ ನಾನು ಕುತ್ಕೊಂಡು ಲೈವ್ ಎಲ್ಲ ವಿಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ಅದ್ರಲ್ಲಿ ಏನು ಸೌಂಡೇ ಬಂದಿಲ್ಲ ಸರ್. ಅದಕ್ಕೆ ನಿಮಗೆ ಇನ್ಫಾರ್ಮ್ ಮಾಡಿದೆ. ಸೆಕೆಂಡ್ ಲೈವ್ ವಿತ್ ರಂಜಿತಾ ಮ್ಯಾಮ್. ಸ್ನೇಹಿತರೆ, ಲೈವ್ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಮೇಡಮ್ ನೀವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ ಮೊಬೈಲ್ ಅಲ್ಲಿ. ಥಮ್ಸ್ ಅಪ್ ಮಾಡಿದಿರಾ? ಓಕೆ, ಇನ್ನೊಂದು ಥಮ್ಸ್ ಅಪ್ ಮಾಡಿ 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 ಥಮ್ಸ್ ಅಪ್ ಮಾಡಿ ಎಲ್ರು ಕೂಡ. ಲೈವ್ ಕೇಳಿಸ್ತಾ ಇದ್ರೆ ಓಕೆ, ಲೈವ್ ಕೇಳಿಸ್ತಾ ಇದೆ ಮೇಡಮ್, ಚೆಕ್ ಮಾಡಿ ಒಂದ್ಸಲಿ. ನೀವು ಥಮ್ಸ್ ಅಪ್ ಮಾಡ್ಬೇಕು ಯಾರಿದ್ದೀರಾ ಲೈವ್ ಅಲ್ಲಿ. ಲೈವ್ ಅಲ್ಲಿ ಯಾರಿದ್ದೀರಾ? ಥಮ್ಸ್ ಅಪ್ ಮಾಡಿ. ಮಾಡಿದಾರಾ? ಓಕೆ ಮೇಡಮ್, ಹೇಗಿದೆ ಎಕ್ಸ್ಪೀರಿಯನ್ಸ್ V.9 ಇವೆಂಟ್ಸ್? ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಇವಾಗ ಇಷ್ಟು ದಿನದ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ದೀರಾ ಇಲ್ಲ ಇವೆಂಟ್ಸ್ ಬಗ್ಗೆನಾ ಸರ್? ಕ್ಲಾಸ್ ಬಗ್ಗೆ. ಕ್ಲಾಸ್ ಬಗ್ಗೆ ಸರ್, ಕ್ಲಾಸ್ ಅಲ್ಲಿ ಎಲ್ಲಾನು ಚೆನ್ನಾಗಿದೆ ಸರ್. ಕ್ಲಾಸಸ್ ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ತಾ ಇದ್ದೀರಾ. ಕ್ಲಾಸಸ್ ಎಲ್ಲಾನು ಡೇ ಬೈ ಡೇ ಏನೇನು ಲರ್ನ್ ಮಾಡಬೇಕು ಅದನ್ನ ಕರೆಕ್ಟ್ ಆಗಿ ಟೀಚ್ ಮಾಡ್ತಾ ಇದ್ದೀರಾ. ಮತ್ತೆ ಎಲ್ಲಾನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಿದ್ದೀರಾ ಸರ್. ನಮಗೂ ತುಂಬಾ ಖುಷಿ ಇದೆ. ತುಂಬಾ ಕಲಿಬೇಕಾಗಿರೋ ತುಂಬಾ ಇದೆ ಸರ್ ನಮ್ಗೆ. ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಟೈಮಿಂಗ್ಸ್ ಕರೆಕ್ಟ್ ಆಗಿ ಬರ್ಬೇಕು. ಇನ್ ಕೇಸ್ ಲೇಟ್ ಆಯ್ತಂದ್ರೆ ನಾವು ಅದನ್ನ ಇನ್ಫಾರ್ಮ್ ಮಾಡ್ಬೇಕು. ಅದನ್ನು ಹಾಫ್ ಅನ್ ಅವರ್ ಮುಂಚೆನೆ ನಿಮಗೆ ಟೆಕ್ಸ್ಟ್ ಆರ್ ಕಾಲ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡಿ ಬರ್ಬೇಕು ಅಂತ ಹೇಳಿದ್ರಿ. ಮತ್ತೆ ಲಾಗಿನ್ ಲಾಗ್ಔಟ್ ಲೊಕೇಶನ್ ರೀಚ್ಡ್ ಇದೆಲ್ಲಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದೆಲ್ಲ ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಮ್ಗೆ. ಪರ್ಸನಲ್ ಅಟೆನ್ಷನ್ ಕೊಡುವಂತ ಇನ್ಸ್ಟಿಟ್ಯೂಟ್ ಬಗ್ಗೆ ಏನ್ ಹೇಳ್ತೀರಾ? ಹೇಗಿದೆ ಪರ್ಸನಲ್ ಅಟೆನ್ಷನ್ ನಿಮ್ಗೆ? ಸರ್ ಯಾವಾಗ್ಲೂ ಈಗ ಗ್ರೂಪಿಸಮ್ ಅಂತ ಬರೋದಕ್ಕಿಂತ ಪರ್ಸನಲ್ ಅಟೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ್ಲೂ ಸಿಂಗಲ್ ಆಗಿ ಅವ್ರವ್ರ ಒಪಿನಿಯನ್ ಏನಿರತ್ತ ಅದನ್ನ ಕೇಳ್ತೀರಾ ಸರ್ ನೀವು. ಪರ್ಸನಲ್ ಇವಾಗ ಬಂದು ನನ್ನ ಹತ್ರ ಬರ್ತೀರಾ, ಏನಾದ್ರು ಇವತ್ತಿನ ಆಲ್ ಡೇ ಗುಡ್ ಇದೆಯಾ ಮ್ಯಾಮ್ ಅಂತ ಕೇಳ್ತೀರಾ. ಏನಾದ್ರು ಪ್ರಾಬ್ಲಮ್ ಇದೆಯಾ, ಕಲಿಯೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಇಲ್ಲ ಬೇರೆ ತರ ಟೀಚಿಂಗ್ ಮೆಥಡ್ ಚೇಂಜ್ ಮಾಡ್ಬೇಕಂತ ಕೇಳ್ತೀರಾ. ಇಲ್ಲ ಬರ್ಲಿಕ್ಕೆ ಅಲ್ಲಿಂದ ತುಂಬಾ ಲಾಂಗ್ ಆಗಿ ಬರ್ತಿದ್ದೀರಲ್ವಾ, ಅದಕ್ಕೇನಾದ್ರೂ ಇಶ್ಯೂಸ್ ಆಗ್ತಾ ಇದೆಯಾ ಅಂತ ಕೇಳ್ತೀರಾ. ಈ ತರ ಎಲ್ಲಾನು ಪರ್ಸನಲ್ ಅಟೆನ್ಷನ್ ಅಂತಾನೆ ನೀವು ಕೊಟ್ಟು ನಮಗೆ ಎಲ್ಲಾನು ಕೇರ್ ಮಾಡ್ಕೊಂಡು ಪ್ರತಿಯೊಂದನ್ನು ಕೇಳ್ಕೊಂಡು ಅದಕ್ಕೆ ಏನ್ ಸೊಲ್ಯೂಷನ್ ಮಾಡ್ಬೇಕು ಅನ್ನೋದನ್ನ ನೀವು ಫೋಕಸ್ ಮಾಡ್ತಿದ್ದೀರಾ ಸರ್. ಅದ್ರಲ್ಲಿ ಪರ್ಸನಲ್ ಅಟೆನ್ಷನ್ ತುಂಬಾ ಇಷ್ಟ ಆಗಿದೆ ಸರ್. ಆತರ ಇದ್ರೇನೆ ಒಳ್ಳೇದು ಸರ್. ಅದು ನಿಮ್ ಪ್ರಕಾರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಓನ್ಲಿ ಬಲೂನ್ ಫ್ಲವರಾ? ಇಲ್ಲ ಸರ್, ಅದು ಫಸ್ಟ್ ನಾನು ಈ ಕ್ಲಾಸಿಗೆ ಅಟೆಂಡ್ ಮಾಡಕ್ ಬಂದಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಬರೇ ಬಲೂನ್ ಡೆಕೋರೇಷನ್ ಮತ್ತೆ ಏನ್ ಇದೆಯೋ ಪ್ರಾಪ್ಸ್ ಗಳನ್ನ ಜೋಡಿಸೋದು, ಒಂದು ಥೀಮ್ ನ ಡೆಕೋರೇಟ್ ಮಾಡೋದು ಅಷ್ಟೇ ಅಂತ ತಿಳ್ಕೊಂಡಿದ್ದೆ ಸರ್ ನಾನು ಫಸ್ಟ್ ಬರುವಾಗ. ಆ ನಂತರ ಕ್ಲಾಸಸ್ ಬಂದ ನಂತರ ಸರ್ ನಮಗೆ ಹೇಳ್ಕೊಡೋ ರೀತಿ ಆಗಿರ್ಬೋದು, ಯಾವ ತರ ಕ್ಲಾಸ್ ತಗೋತಾ ಇದಾರೆ, ಮತ್ತೆ ಮಾರ್ನಿಂಗ್ ಬಂದ ತಕ್ಷಣ ನಮಗೆ ಯಾವ ತರ ಮಾತಾಡ್ಸಿ ಅದ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ, ಥೀಮ್ನ ಯಾವ ರೀತಿ ಹೇಳ್ಕೊಡ್ತಾರೆ, ಮಾತಾಡೋ ವೇ ಆಫ್ ಟಾಕಿಂಗ್ ಯಾವ ತರ ಮಾತಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಮತ್ತೆ ಈವ್ನಿಂಗ್ ವೈಂಡ್ ಅಪ್ ಮಾಡುವಾಗ ಯಾವ ತರ ನಾವು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಲ್ವಾ, ಇದೆಲ್ಲಾನು ಕೂಡ ಹೇಳ್ಕೊಡ್ತಾರೆ. ಮತ್ತೆ ಕ್ಲೈಂಟ್ಸ್ ನ ಯಾವ ತರ ಫೇಸ್ ಮಾಡ್ಬೇಕು, ಒಂದ್ ವೆನ್ಯೂ ಅಂತ ಹೋದ್ರೆ ನಾವ್ ಯಾವ ರೀತಿ ಅದನ್ನ ತಗೋಬೇಕಾಗತ್ತೆ, ಒಂದ್ ಡೆಕೋರೇಷನ್ ಆರ್ಗನೈಸ್ ಯಾವ ತರ ಮಾಡ್ಬೇಕು, ಇದೆಲ್ಲ ಕೂಡ ನಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದಾರೆ. ಬರೇ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಬರೇ ಬಲೂನ್ ಡೆಕೋರೇಷನ್, ಬರೇ ಥೀಮ್ಸ್ ನ ಇದ್ ಮಾಡ್ಕೊಳ್ಳೋದು, ಕಸ್ಟಮರ್ ಹತ್ರ ಕೇಳೋದು, ಅವ್ರಿಗೆ ಇಷ್ಟ ತರ ಮಾಡಿ ಕೊಟ್ಟು ಬರೋದು ಮಾತ್ರ ಅಲ್ಲ, ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕ್ಲೈಂಟ್ಸ್ ಹೇಳೋ ಟೈಮಿಂಗ್ಸ್ ಗಿನ ಮುಂಚೆನೆ 1 hour 2 hour ಮುಂಚೆನೆ ಹೋಗಿರ್ಬೇಕು. ಅದಕ್ಕಿಂತ ಮುಂಚೆ ಯಾವ ತರ ಪ್ರಿಪರೇಷನ್ ಮಾಡ್ಕೋಬೇಕು, ಯಾವ ತರ ನಾವು ಚೆಕ್ ಲಿಸ್ಟ್ ಮಾಡ್ಕೋಬೇಕು, ಏನೆಲ್ಲ ಥಿಂಗ್ಸ್ ನ ಮರಿದೆಲ್ಲ ತಗೊಂಡ್ ಹೋಗ್ಬೇಕು, ಆನ್ ಟೈಮ್ ಕಸ್ಟಮರ್ಗೆ ಆ ಥೀಮ್ ನ ಕೊಡ್ಬೇಕು. ಆ ಟೈಮಿಗೆ ಅವ್ರು ಹೇಳಿದ ಟೈಮ್ಗಿಂತ ಮುಂಚೆನೆ ಕೊಡ್ಬೇಕು, ಪರ್ಫೆಕ್ಟ್ ಆಗಿ ಮುಗಿಸ್ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ ಸರ್. ಇದಿಷ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಲೈವ್ ಅಲ್ಲಿ ಒಂದು ಥ್ಯಾಂಕ್ಸ್ ಹೇಳಿ. ಇನ್ನೊಂದು ವೆಡ್ಡಿಂಗ್ ಬುಕ್ ಆಗಿದೆ ನಮ್ಗೆ. ಥ್ಯಾಂಕ್ ಯು. ಬುಕ್ ಆಗಿದೆ ಒಂದು. ಸೊ ಆ ಗ್ರಾಟಿಟ್ಯೂಡ್ ಹೇಳಕ್ಕೆ ಒಂದು ಕಾಲ್ ಮಾಡಿದ್ವಿ. ಥ್ಯಾಂಕ್ ಯು ಅಂಡ್ ಒಳ್ಳೇದಾಗ್ಲಿ ಮೇಡಮ್. ಅದ್ರ ಜೊತೆಗೆ ಮೇಡಮ್, ಇವಾಗ ಏನಿಲ್ಲ, ನಾವು ಪ್ರೋಟೋಕಾಲ್ ಅಲ್ಲಿ ಹೇಳ್ಕೊಡ್ತಿದೀವಿ ಎಲ್ಲಾನು, ಎಲ್ಲ ನೀಟಾಗಿ ಕಲಿತಾ ಇದ್ದೀರಾ ನೀವು? ಹೌದು ಸರ್. ಸೊ ಅದಾದ್ಮೇಲೆ ಏನಾದ್ರೂ ಕನ್ಫ್ಯೂಷನ್ ಹರಿಬರಿಲಿ ಹೇಳ್ಕೊಟ್ಬಿಡು ಬೇಗ ಬೇಗ.
ಯಾಕೆಂದ್ರೆ ಕೆಲವೊಂದು ಕ್ಲಾಸ್ನ ನೀವು ಮಿಸ್ ಮಾಡ್ಕೊಂಡಿದ್ರಿ, ಹೌದು ಸರ್. ಮತ್ತೆ ಅದನ್ನ ನಾವು ಟೇಕಪ್ ಮಾಡಿದ ರೀತಿ ಮತ್ತೆ ಹೇಳ್ಕೊಡ್ತಾ ಇರೋದು, ಅದಕ್ಕೆ ಪ್ಲೇಸ್ ಮಾಡ್ತಿರೋ ರೀತಿ ಎಲ್ಲ ಹೇಗಿದೆ ಸರ್? ನಾವು ಕೆಲವೊಂದು ಕ್ಲಾಸಸ್ ಅಂದ್ರೆ ಈಗ ನಾವು ಪರ್ಟಿಕ್ಯುಲರ್ಲಿ ನಮ್ಮ ಫ್ಯಾಮಿಲಿಲಿ ಏನೋ ಒಂದು ಎಮರ್ಜೆನ್ಸಿ ಒಂದೊಂದು ರೀಸನ್ ಇರುತ್ತೆ ಸರ್, ಏನಕ್ಕಾದ್ರೂ ಹೋಗ್ಬೇಕಾಗತ್ತೆ. 1 day 2 days ನಾವು ಅಲ್ಲಿ ಹಾಲಿಡೇಸ್ ತಗೊಂಡಿರ್ತೀವಿ, ನಾವೇ ಪರ್ಟಿಕ್ಯುಲರ್ ತಗೊಂಡಿರ್ತೀವಿ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು. ಆ ಕ್ಲಾಸಸ್ ಏನ್ ಮಿಸ್ ಆಗಿರುತ್ತೋ ಮತ್ತೆ ಮಾರನೇ ದಿನ ಬಂದು ನಿಮ್ಮ ಹತ್ರ ಹೇಳುವಾಗ ನೆನೆ ಕ್ಲಾಸ್ ರಂಜಿತಾ ಮ್ಯಾಮ್ ಮಿಸ್ ಆಗಿದೆ, ಮತ್ತೆ ಅವ್ರಿಗೆ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ನೀವು ಟ್ರೈನರ್ ಹತ್ರನೂ ಹೇಳ್ತೀರಾ ಮತ್ತೆ ಸೀನಿಯರ್ ಹತ್ರನೂ ಹೇಳಿರ್ತೀರಾ. ಅವ್ರು ಅದೇ ರೀತಿ ನಮಗೆ ಅದ್ರ ಬಗ್ಗೆ ನಮ್ಮನೆ ಇಂಡಿವಿಜುವಲ್ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಫುಲ್ ಕ್ಲಿಯರ್ ಮಾಡಿ ಅದನ್ನ ಹೇಳ್ಕೊಟ್ಟಿದ್ದಾರೆ ಸರ್. ಆ ಥರ ಎಲ್ಲ ನಮಗೇನು ನಾವು ಮಿಸ್ ಮಾಡಿದ ಕ್ಲಾಸ್ನ ಮತ್ತೆ ಕಲ್ತ್ಕೋಬೇಕಂತ ಏನಿಲ್ಲ ಸರ್, ಅವರೇ ನಮಗೆ ಫಸ್ಟ್ ಟೈಮ್ ತಗೊಂಡು ಹೇಳ್ಕೊಟ್ಬಿಡ್ತಾರೆ. ಆ ಥರ ನಮ್ಗೆಲ್ಲ ಕ್ಲಾಸ್. ಮತ್ತೆ ವೆಲ್ಕಮ್ ಹೋಮ್ ಇವೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಸ್ಕೂಲಿಂದ ಅಂತ ಹೇಳಿದ್ರೆ ಅವಾಗಲೇ ಲೈವ್ನಲ್ಲೇ ಹೇಳಿದೆ, ಬಟ್ ಅದ್ರಲ್ಲಿ ವಾಯ್ಸ್ ಕೇಳಿಸಿಲ್ಲ ಅಂತ ಹೇಳಿದ್ರಿ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಂಡಿದ್ರೆ ಬೇಜಾರಾಗಬೇಡಿ. ಇಲ್ಲ, ಅವ್ರು ಏನಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀನಿ ಕೇಳಿ. ಈ ಕಡೆ ಶೋ ಮಾಡಿ, ಕಂಟೆಂಟ್ ಕನ್ಸ್ಯೂಮ್ ಮಾಡೋರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವರು ಕಂಟೆಂಟ್ ಕನ್ಸ್ಯೂಮ್ ಮಾಡಕ್ಕೆ ಬಂದಿರ್ತಾರೆ, ಮಾಡಕ್ಕೆ ಬಂದಾಗ ಯಾಕೆ ಬೇಜಾರು? ಅದು ಹೌದು ಸರ್, ನೀವ್ ಅದ್ ಕೇಳ್ಬಾರ್ದು ಆತರ. ಓಕೆ ಸರ್. ನೆಕ್ಸ್ಟ್, ಕನ್ಸ್ಯೂಮ್ ಮಾಡೋರು ನೀವು ಬಂದಿರೋದೇ ಕನ್ಸ್ಯೂಮ್ ಮಾಡ. ಹೌದು ಸರ್, ಹೌದು. ಸೊ ಹಂಗಿದ್ದಾಗ ನಿಮ್ಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅನ್ಕೊಳ್ಳಿ, ಊಟ ಮಾಡೇ ಮಾಡ್ತಾರೆ. ಹೌದು ಸರ್. ಹಂಗೆ ಅವ್ರು ಕಂಟೆಂಟ್ ಕನ್ಸ್ಯೂಮ್ ಮಾಡೋರು, ಅವ್ರ ನೀಡ್ ಇರುತ್ತೆ, ಬರ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಹೋಗ್ತಾರೆ, ಬೇಕಾದವ್ರು ಆಕ್ಷನ್ ಮಾಡ್ತಾರೆ. ಅವ್ರಿಗೆ ನಾವು ತಪ್ಪಂತ ಹೇಳಕ್ಕೆ ಆಗ್ಬಾರ್ದು. ಹೌದು ಸರ್. ಸೊ ಹಾಗಾಗಿ ಓಕೆ ಸರ್, ಸಾರಿ. ಎಷ್ಟೇ ಸಲ ನೀವು ಮೇಡಮ್ ಇನ್ನ 100 ಲೈವ್ ಬನ್ನಿ, ಅವ್ರು ನೋಡ್ತಾರೆ. ಯಾಕೆ ನೋಡ್ತಾರೆ ಹೇಳಿ ಸ್ನೇಹಿತರೆ? ನೀವು ಯಾಕೆ ನೋಡ್ತೀರಾ? ಕನ್ಸ್ಯೂಮ್ ಮಾಡಬೇಕು, ಕನ್ಸ್ಯೂಮ್ ಮಾಡ್ತೀರಾ. ಹಾಗಾಗಿ ಎಸ್, ವೆಲ್ಕಮ್ ಹೋಮ್ ಸ್ಕೂಲ್ ಇವೆಂಟ್ ಏನ್ ಅನ್ಸ್ತು ಸರ್? ವೆಲ್ಕಮ್ ಹೋಮ್ ಅಂದ್ರೆ ಅದು ಸಂಡೇ ಇತ್ತು ಸರ್. ಅದು ಆಕ್ಚುಲಿ ನಮಗೆ ಅದು ಸಡನ್ಲಿ ಸ್ಯಾಟರ್ಡೆ ನೈಟ್ 9 o'clock ಸರ್ ಕಾಲ್ ಮಾಡಿದ್ರು. ಮ್ಯಾಮ್ ನಾಳೆ ಸಂಡೇ ಇದೆ, ನಾಳೆ ಬರ್ಲಿಕ್ಕೆ ಆಗತ್ತಾ ನಿಮ್ಗೆ ಅಂತ ಕೇಳಿದ್ರು. ಫಸ್ಟ್ ಬರ್ಲೇಬೇಕಂತ ಹೇಳಿಲ್ಲ, ನಿಮಗೆ ಬರಕ್ ಆಗತ್ತಾ ಅಂತ ಕೇಳಿದ್ರು. ಸರ್ ನಾನು ಬರ್ತೀನಿ ಸರ್ ಅಂತ ಹೇಳಿದೆ. ಮಾರ್ನಿಂಗ್ ಅದೇ ತರ ಬೇಗನೆ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಮಾರ್ಕೆಟಿಂದ ಫ್ಲವರ್ಸ್ ಎಲ್ಲ ತಗೊಂಡ್ಬಂದು ಎಲ್ಲಾನು ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಂಡು ಹೋದ್ವಿ. ಅಂದ್ರೆ ಫಸ್ಟ್ ನಾವಾಗೇ ಹೋಗಿ ಮಾಡ್ಕೊಂಡಿರೋದು ಸರ್, ಇದೇ ಫಸ್ಟ್ ಇದು ಅನ್ಸುತ್ತೆ ನಮ್ದು ಆರ್ಡರ್. ನಾವೆಲ್ಲ ಸೀನಿಯರ್ಸ್ ಜೊತೆ ಹೋಗಿ ಮಾಡ್ಕೊಟ್ಟಿದ್ದೆ ಸರ್, ನೀವಿಲ್ದಲೆ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅದು ಫಸ್ಟ್ ಟೈಮ್ ನಾವೆಲ್ಲ ಬರೀ 4 members ಮಾತ್ರ ನಾವು ಈ 7th ಬ್ಯಾಚ್ ಅವ್ರು ಇದ್ದಿದ್ದು. ಸೀನಿಯರ್ಸ್ ಇಬ್ರು ಇದ್ರು, ಕುಮಾರ್ ಸರ್ ಮತ್ತೆ ಪರಿಣಿತಾ ಮ್ಯಾಮ್ ಆರ್ಗನೈಸ್ ಮಾಡಿ. ಅವತ್ತಿನ ದಿನ ಮಾತ್ರ 4 members. ಅದೇ ಸರ್, ಅವತ್ತಿನ ಮಾತ್ರ, ಸಂಡೇ ಮಾತ್ರ ಹೋಗಿದ್ವಲ್ಲ, ಅದು ವೆಲ್ಕಮ್ ಇದು ಬ್ರೈಡ್ ಮಾಡಿದ್ವಲ್ಲ ಅವತ್ತಿನ ದಿನದ್ದು. ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಆ ಟೈಮಿಗೆ ಕರೆಕ್ಟ್ ಆಗಿ ಎಲ್ಲಾನು ಮಾಡ್ಕೊಟ್ಟಿದೀವಿ ಅನ್ನೋ ಖುಷಿ ಇತ್ತು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ವಿ ಸರ್. ಸ್ಕೂಲ್ ಇವೆಂಟ್ ಹೇಗಿತ್ತು? ಸ್ಕೂಲ್ ಇವೆಂಟ್ ಅಲ್ಲಿ ಸರ್ ಎಲ್ಲ ಫಸ್ಟ್ ಇಂದಾನೆ ಎಂಡ್ ವರ್ಗು ಯಾವ ತರ ಆರ್ಗನೈಸ್ ಮಾಡ್ಬೇಕು, ಒಂದು ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ಯಾವ ತರ ಮಾಡ್ಬೇಕು ಅಂತ ನಮಗೆ ಗೊತ್ತಿರ್ಲಿಲ್ಲ ಸರ್. ಫಸ್ಟ್ ಏನೇ ಒಂದು ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಒಂದು ಆನ್ಯುವಲ್ ಡೇ ಅಂದ ತಕ್ಷಣ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಒಬ್ರು ಗೆಸ್ಟ್ ಬರ್ತಾರೆ, ಸ್ಪೀಚ್ ಮಾಡ್ತಾರೆ, ಮುಗಿಯತ್ತೆ, ಡ್ಯಾನ್ಸ್ ಕ್ಲೋಸ್ ಆಗತ್ತೆ, ಮತ್ತೆ ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ, ಅಷ್ಟೇ ಗೊತ್ತಿತ್ತು. ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಜನ ಕಷ್ಟ ಇದ್ದಿಂದ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅವತ್ತು ನಾವು ಮಿಡ್ ನೈಟ್ ತನಕ ಫುಲ್ ಆರ್ಗನೈಸ್ ಟೀಮ್ ಕ್ಲೋಸ್ ಆಗೋವರೆಗೂ ಆ ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದು ಎಲ್ಲಾನು ನಾವು ತಗೊಂಡ್ಬಂದು ಮತ್ತೆ ನಮ್ದು ಏನೇನು ಥಿಂಗ್ಸ್ ತಗೊಂಡೋಗಿದ್ವು ಅದನ್ನೆಲ್ಲ ಒಂದ್ ಕಡೆ ಇದು ಮಾಡೋ ತನಕನು ಆ ಮಿಡ್ ನೈಟ್ ಟೈಮ್ ಆಗೋ ತನಕ ನೋಡಿದ್ದಲ್ಲ ಸರ್. ಅದು ಫುಲ್ಲು ಎಫರ್ಟ್ಗಳು ಗೊತ್ತಾಯ್ತು ಸರ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸ್ಕೂಲ್ ಆನ್ಯುವಲ್ ಡೇ ಪ್ರೋಗ್ರಾಮ್ಸ್. ಹೌದು ಸರ್, ಅರುಣೆ ಮಾತಾಡ್ತಾ ಇರೋದು, ಹೇಳಿ ಸರ್. ಅದರಲ್ಲಿ ಈಗ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ಅಂತ ಹೇಳಿದ್ರೆ ಅದರಲ್ಲಿ ನಮ್ಗೆ ಚೀಫ್ ಗೆಸ್ಟ್ ಗಳು ಬಂದಿದ್ರು. ಆಂಕರ್ ಹೇಮಲತಾ ಮ್ಯಾಮ್ ಬಂದಿದ್ರು, ಮತ್ತೆ ಕಂಟೆಂಟ್ ಕ್ರಿಯೇಟರ್ ಸುಹಾಸ್ ಸರ್ ಬಂದಿದ್ರು, ತುಂಬಾ ಜನ. ಡೇಟ್ May 6th and 7th. ಓಕೆ. ಇದು ಏನಿದೆ ಸರ್ ಕ್ರೌಡ್? 2000. ಓಕೆ. ರಿಸೆಪ್ಷನ್ಗೆ ಮುಹೂರ್ತಾಗ ಎಷ್ಟು ಇರುತ್ತೆ ಸರ್? 500? 500 to 1000. ಓಕೆ ಓಕೆ. ಸರಿ ಸರ್, ಸರಿ ಸರ್. ಇದು ನಿಮ್ ನೇಮ್ ಸರ್? ನೇಮ್? ಓಕೆ ಓಕೆ ಸರ್. ನಾನು ಇದು ಚೆಕ್ ಮಾಡಿಬಿಟ್ಟು ಡೇಟ್ ಅವೈಲೇಬಲ್ ಇದೆ ಅಂತ ಕಾಲ್ ಬ್ಯಾಕ್ ಮಾಡ್ಲಾ? ಅಂದ್ರೆ ಡಿಫ್ರೆಂಟ್ ವೆನ್ಯೂ ಒಂದೊಂದು ಕಾಸ್ಟ್ ಇರುತ್ತಲ್ವಾ. ಸೊ ಫಸ್ಟ್ ನಾವು ಡೇಟ್ನ ಚೆಕ್ ಮಾಡಿಕೊಂಡು ನಾನು ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ಇನ್ನೊಂದು ಕಾಲಲ್ಲಿ. ಕರೆಕ್ಟ್. ಅದರಲ್ಲಿ 9 ವೆನ್ಯೂ ಇದೆ ಟೋಟಲ್.
33. ಹೌದು ಹೌದು, ಟೋಟಲ್ 40 ರೂಮ್ಸ್ ಇದೆ. ಕಸ್ಟಮೈಸ್ ಮಾಡ್ಬೋದು ಸರ್, ನೀವು ಯಾವ ತರ ಅಂದ್ರೂ ಮಾಡ್ಬೋದು. ಅದೇ ತರ ಇರೋದು ನಮ್ಮ ವೆನ್ಯೂ. ಇಂಡೋರು ಇದೆ, ಔಟ್ಡೋರು ಇದೆ. ನಿಮ್ ಕಸ್ಟಮೈಸ್ ಮಾಡ್ಕೊಳ್ಳೋ ತರ ವೆನ್ಯೂ ಇರೋದು. ಮಾಡ್ತೀನಿ ಸರ್, ಮಾಡ್ತೀನಿ. ಎಸ್ ಮ್ಯಾಮ್, ಕಂಟಿನ್ಯೂ ಮಾಡಿ. ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮ ಹಾಸ್ಪಿಟಾಲಿಟಿ ಕೊಟ್ಟಿದ್ದ ರೀತಿ, ಮತ್ತೆ ಅಲ್ಲೂ ಕೂಡ ಫೀಡ್ಬ್ಯಾಕು ಚೆನ್ನಾಗಿ ಬಂತು. ನೆಕ್ಸ್ಟ್ ಡೇ ಹೋದ್ನಲ್ಲ ಮೇಡಮ್ ಜೊತೆ ಮಾತಾಡಕ್ಕೆ, ಅಲ್ಲೂ ಕೂಡ ಒಳ್ಳೆ ಫೀಡ್ಬ್ಯಾಕ್ ಬಂತು. ಅಂಡ್ ಆಲ್ ದ ವೆರಿ ಬೆಸ್ಟ್. ಅರ್ನಿಂಗ್ ಎಲ್ಲ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋ ಟ್ಯಾಗ್ ಲೈನ್ ಇದೆಯಲ್ಲ, ಅದು ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಸರ್? ಅದು ಹೇಳಿದ್ದು ಈಗ ನಾನು ಅನ್ಕೊಂಡೆ ಸರ್, ಫಸ್ಟ್ ಸ್ಟಾರ್ಟಿಂಗ್ ನಾನು ಇಲ್ಲಿ ಏನು ಇವೆಂಟ್ ಫಸ್ಟ್ ಇಲ್ಲಿ ಬಂದು ನಾವು ಅಡ್ಮಿಷನ್ ಆದಾಗ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂದ್ರೆ ಅದು ಯಾವ ರೀತಿ ಮಾಡಕ್ ಆಗುತ್ತೆ ಅಂತ ನನಗೆ ನಿಜ ಗೊತ್ತಿರ್ಲಿಲ್ಲ ಸರ್. ಇಲ್ಲಿ ಬಂದ ನಂತರ ಗೊತ್ತಾಗ್ತಿದೆ, ನಾವು ಕ್ಲಾಸಲ್ಲಿ ಕಲಿತಾನೆ ನಮಗೆ ಇವೆಂಟ್ಸ್ ಬರುತ್ತೆ, ಅದ್ರ ಅಲ್ಲಿ ಯಾವ ತರ ಆರ್ಗನೈಸ್ ಮಾಡೋದು ಅಂತ ನೀವು ನಮಗೆ ಗೈಡೆನ್ಸ್ ಕೊಡ್ತೀರಾ. ಇದೆಲ್ಲ ಕೂಡ ನನಗೆ ಇಲ್ಲಿ ಕ್ಲಾಸಿಗೆ ಬಂದು ನಾವು ಕಲಿತಾ ಅರ್ಧ ಮುಗಿಯಕ್ ಬಂದಿದ್ದೆ ಆಗ್ಲೇ. ಇವಾಗ ಗೊತ್ತಾಗ್ತಿದೆ ಸರ್, ಅದು ನಿಜವಾಗ್ಲೂ ಅದು ವರ್ಕ್ ಆಗ್ತಾ ಇದೆ ಸರ್. ಅದು ನಾನು ಲರ್ನಿಂಗು ಮಾಡಿದ್ದೀನಿ, ಅರ್ನಿಂಗು ಮಾಡಿದ್ದೀನಿ ಸರ್. ಅದನ್ನ ಲೈವ್ ಅಲ್ಲೇ ಕೂಡ ಅವತ್ತು ನಾವು ತೋರಿಸಿದೀವಿ ಹಾನರ್ ಮಾಡಿದಾಗ. ಎಸ್, ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಏಜ್ ಅಲ್ಲಿ ಇರುವಂತ ಫೀಮೇಲ್ಸ್ಗೆ ಎಷ್ಟೊಂದ್ ಜನ ಕನ್ಸಿರುತ್ತೆ ಏನಾದ್ರು ಮಾಡ್ಬೇಕು ಅಂತ. ಅಂತವ್ರಿಗೆ ಏನಾದ್ರು ನಿಮ್ ಕಡೆ ಒಂದು ಮೆಸೇಜ್ ಕೊಡೋದಾದ್ರೆ? ಸರ್, ಇಲ್ಲಿ ಏಜ್ ಅಂತ ಹೇಳೋದು ಅದೊಂದು ನಂಬರ್ ಅಷ್ಟೇ ನನಗೆ ಗೊತ್ತಿರೋ ಹಾಗೆ. ಅದು 1 year ಇಂದ ಆಗಿರ್ಬೋದು, 100 years ತನಕ ಎಷ್ಟಾದ್ರೂ ಏಜ್ ಆಗಿರ್ಬೋದು. ಏನಾದ್ರೂ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಅದನ್ನ ತೋರಿಸ್ಕೊಳ್ಳಿ. ಸುಮ್ನೆ ಅದನ್ನ ನೀವು ಬಚ್ಚಿಟ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ. ಏಜ್ ಅನ್ನೋದು ಮುಂದೆ ಹೋಗ್ತಾನೆ ಇರುತ್ತೆ, ಬ್ಯಾಕ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಇವತ್ತೇ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಯೋಚನೆ ಮಾಡಿ ಇವತ್ತೇ ನಿರ್ಧಾರ ತಗೊಳ್ಳಿ ಏನ್ ಮಾಡ್ಬೇಕು ನಾನು ಅಂತ. ಸುಮ್ನೆ ಮತ್ತೆ ನಾನು ನೆಕ್ಸ್ಟ್ ಇಯರ್ ನೋಡೋಣ ಅಂದ್ರೆ ನಮಗೆ ಏಜ್ ಮುಂದೆ ಹೋಗ್ತಾನೆ ಇರುತ್ತೆ. ಮತ್ತೆ ನೀವು ರಿಟರ್ನ್ ಬರ್ಲಿಕ್ಕೆ ಆಗಲ್ಲ. ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಯಾರು ನಿಮಗೆ ಆಪರ್ಚುನಿಟಿ ಕೊಡಕ್ ಬರಲ್ಲ. ನೀವೇ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ, ಏನಾದ್ರೂ ಒಂದು ವೇಸ್ಟ್ ಆಗಿ ಮಾಡಿ. ಸೂಪರ್. ಹಂಗೆ ನಿಮ್ ವೆಡ್ಡಿಂಗ್ ಏನಾದ್ರು ಮಾಡ್ಬೇಕು, ಈವೆಂಟ್ಸ್ ಗಳನ್ನ ಮಾಡ್ಬೇಕು, ಬೆಸ್ಟ್ ವೆನ್ಯೂ ಈ ಕಡೆ ಸುತ್ತಮುತ್ತ ನೋಡ್ತಿದ್ದೀರಾ ಅಂದ್ರೆ ಬನ್ನಿ, ನಿಮ್ ಶೋ ಮಾಡ್ತೀನಿ ಒಂದು ವೆನ್ಯೂ. ಸಖತ್ತಾಗಿದೆ ವೆನ್ಯೂ. ಇವಾಗ ನೋಡಿ ಎಂಕ್ವೈರಿ ಬಂದಿತ್ತು, ಇದೇ ವೆನ್ಯೂ. ಸ್ವಚ್ಛ ಮನಸ್ಸಿರಬೇಕು. ಅಂದಹಾಗೆ ಈ ಒಂದು ಜನ್ಮದಿನದ ಮಹೋತ್ಸವ ನಡೆದದ್ದು ಬೆಂಗಳೂರಿನ ಕೆಂಗೇರಿ ಬಳಿ ಇರುವಂತಹ GK ಗ್ರಾಂಡ್ ಅರೇನಾ ಇವೆಂಟ್ ರೆಸಾರ್ಟ್ ನಲ್ಲಿ. ಬೆಂಗಳೂರಿನ ಅತಿ ದೊಡ್ಡ ಇವೆಂಟ್ ವೆನ್ಯೂ ಅಂತ ಕರೆಸಿಕೊಳ್ಳುವಂತ ಇಲ್ಲಿ ಮದುವೆ, ವೆಡ್ಡಿಂಗ್ ಆನಿವರ್ಸರಿ, ರಿಸೆಪ್ಷನ್, ಎಂಗೇಜ್ಮೆಂಟ್, ನಾಮಕರಣ, ಸೀಮಂತ, ಈ ರೀತಿ ಬದುಕಿನ ಎಲ್ಲಾ ತರಹದ ಸಂತೋಷ ಸಭೆಗಳನ್ನ ಇವರು ಗ್ರಾಹಕರ ನಿರೀಕ್ಷೆ ಮೇರೆಗೆ ಜೀವ ತುಂಬಿ ಆಯೋಜಿಸುತ್ತಾರೆ. ಒಂದೇ ದಿನಕ್ಕೆ 9 ಉತ್ಸವಗಳು ನಡೆಯುವುದಕ್ಕೆ ಇಲ್ಲಿ ಅವಕಾಶ ಇದೆ. ಈ ಒಂದು ರೆಸಾರ್ಟ್ ನಲ್ಲಿ ಸದ್ಯಕ್ಕೆ 9 ವೆನ್ಯೂಗಳಿಗೆ ಆಗುವಷ್ಟು ವಿಶಾಲ ಜಾಗ ಇದ್ದು, ಭವಿಷ್ಯದಲ್ಲಿ ಇಲ್ಲಿ 15ರಿಂದ 20 ವೆನ್ಯೂಗಳನ್ನ ನಡೆಸೋದಕ್ಕೆ ಸಾಕಾಗುವಷ್ಟು ಜಾಗವನ್ನ ಹಿಗ್ಗಿಸುವಂತ ಯೋಜನೆ ಕೂಡ ಇದೆ. ಇದೇ ಜಾಗದಲ್ಲಿ ಆ ಮಗುವಿನ ಜನ್ಮದಿನದ ಸಂತೋಷ ಕೂಟ ನಡೆದದ್ದು. ಇದನ್ನ ಯಾರದ ಸಭೆ ಅಲ್ಲ, ನಮ್ಮ ಮನೆಯದೇ ಉತ್ಸವ ಎಂಬ ಭಾವದೊಂದಿಗೆ ಅಲ್ಲಿ ಕೆಲಸ ಮಾಡಿದಾಗ ಮಾತ್ರ ಇಂಥ ಅನುಭೂತಿ ಸಿಗೋದಕ್ಕೆ ಸಾಧ್ಯ. ಇಡೀ ರಾಜ್ಯದಲ್ಲಿ ಇಂಥ ಸಾಂಸ್ಕೃತಿಕ ಶೈಲಿಯ ಜನ್ಮ ದಿನಾಚರಣೆಯನ್ನ ಬೇರೆ ಕಡೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಈ ಅರುಣ್ ಅವರಿಂದ ಸಾಧ್ಯ ಆಗಿದೆ. ಹೇಗೆ 30 ವಯಸ್ಸಿನ ಅರುಣ್ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಂಸ್ಥೆ ಸಂಸ್ಥಾಪಕರು ಹಾಗೂ ನೀವು ಕೂಡ ಅಷ್ಟೇ. ನೀವೇನಾದ್ರೂ ಈವೆಂಟ್ ಆರ್ಗನೈಸರ್ ಆಗಿದ್ರೆ, ನೀವೇನಾದ್ರೂ ವೆನ್ಯೂಗಳನ್ನ ಬುಕ್ ಮಾಡಿ ನಿಮ್ ಕ್ಲೈಂಟ್ ಗಳನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಅಂದ್ರೆ ನೀವು ಹುಡುಕ್ತಾ ಇದ್ರೆ ವೆನ್ಯೂ JK ಗ್ರ್ಯಾಂಡ್ ಅರೇನಾ ಈವೆಂಟ್ ರೆಸಾರ್ಟ್ ನಮ್ಮ ಬೆಂಗಳೂರಲ್ಲೇ ಇರುವಂತದ್ದು. ಕೆಂಗೇರಿ ಏನಿದೆ ಮೆಟ್ರೋ ಏನಿದೆ, ಫಸ್ಟ್ ಈ ಮೆಟ್ರೋ ಇರುತ್ತಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಒಂದು ನೈಸ್ ರೋಡ್ ಜಂಕ್ಷನ್ ಏನಿದೆ, ನಮ್ಮ ಕದಂಬ ಹೋಟೆಲ್ ಆಪೋಸಿಟ್ JK ಗ್ರ್ಯಾಂಡ್ ಅರೇನಾ ಬರುತ್ತೆ. ಒಂದೇ ವೆನ್ಯೂ ಟೋಟಲ್. ಅಲ್ಲಿ ನೀವು ಸೆಲೆಬ್ರೇಷನ್ ಮಾಡೋದಾದ್ರೆ 9 ಡಿಫ್ರೆಂಟ್ ವೆನ್ಯೂಗಳಿದೆ. ಒಂದೊಂದು ನೇಮ್ ಕೂಡ ನೀವು JK ಗ್ರ್ಯಾಂಡ್ ಅರೇನಾ ನೀವು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ, ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ನೀವೇನಾದ್ರೂ ಈವೆಂಟ್ ಆರ್ಗನೈಸರ್ ಆಗಿದ್ರೆ, ಕೇಟರರ್ ಆಗಿದ್ರೆ, ಬ್ರೈಡಲ್ ಮೇಕಪ್ ಮಾಡ್ತಾ ಇದ್ರೆ, ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಾ ಇದ್ರೆ, ನಿಮ್ ಕ್ಲೈಂಟ್ ಗಳಿಗೆ ಹುಡುಕ್ತಾ ಇರ್ತಾರೆ ವೆನ್ಯೂಗಳು ಬೇಕು ಅಂತ. ಇದು ರೈಟ್ ವೆನ್ಯೂ ಅಂತ ಹೇಳ್ಬೋದು. ಟೋಟಲ್ 9 ವೆನ್ಯೂ ಇದೆ, 33 ಎಕರೆಲಿದೆ. ಹಾಗೆ ಈ ಬಾರಿ ನ್ಯೂ ಇಯರ್ ಕೂಡ ತುಂಬಾ ಚೆನ್ನಾಗುತ್ತೆ. ಅಲ್ಲಿ ಬ್ಯೂಟಿಫುಲ್ ವೆನ್ಯೂ ರೀ, ನಿಮ್ಗೆ ಇಂಡೋರ್ ಔಟ್ಡೋರ್ ಎರಡು ಕೂಡ ಇದೆ. ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅರುಣ್ ಸರ್ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಗ್ರೀನರಿ, ಒಳ್ಳೆ ಹಾಸ್ಪಿಟಾಲಿಟಿ ಇದೆ. ಈವೆಂಟ್ ಆರ್ಗನೈಸರ್ಸ್ಗೆ ಮಾಡಿಸಿದಂತ ವೆನ್ಯೂ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಈವೆಂಟ್ ಆರ್ಗನೈಸರ್ಸ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಸೆಟಪ್ ಮಾಡಕ್ಕೆ ಸ್ಪೇಸ್ ಬೇಕು ಪ್ರಾಪರ್ ಆಗಿ. ಆ ಸ್ಪೇಸ್ ಇದ್ರೇನೆ ಕ್ಲೈಂಟ್ಗೆ ಇಂಪ್ರೆಸ್ ಮಾಡಕ್ಕಾಗೋದು. ತುಂಬಾ ಚಿಕ್ಕದ್ರಲ್ಲಿ ನಾವು ತುಂಬಾ ಹೆವಿ ತೋರ್ಸಕ್ ಆಗಲ್ಲ ಸೆಟಪ್ ಗಳನ್ನೆಲ್ಲ. ಹಾಗಾಗಿ ರೈಟ್ ವೆನ್ಯೂ ಅಂತಾನೆ ಹೇಳ್ಬೋದು. ನೀವು
ಏನಾದ್ರು ಬುಕಿಂಗ್ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ನನ್ಗೆ ನೀವು ಕಾಲ್ ಮಾಡಿದ್ರು ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ನಮ್ಮ ಜೆ.ಕೆ. ಗ್ರ್ಯಾಂಡ್ ಅರೇನಾ ಈವೆಂಟ್ ರೆಸಾರ್ಟ್ ಬ್ಯಾಕ್ ಅಂಡ್ ಫ್ರಂಟ್ ಎಂಡ್ ಟೀಮ್ ಸೂಪರ್ ಆಗಿದೆ. ಅವ್ರ ಫೌಂಡರ್ಸ್ ಅಂತೂ ನಮ್ಮ ಕೃಷ್ಣಪ್ಪ ಸರ್ ಆಗಿರ್ಬೋದು, ಎಲ್ರು ಕೂಡ ಫಸ್ಟ್ ಆದ್ಯತೆ ಕೊಡೋದು ಯಾರಿಗೆ ಅಂದ್ರೆ ಕ್ಲೈಂಟ್ಗೆ. ಅವ್ರಿಗೆ ಏನ್ ಖುಷಿನೋ ಅದನ್ನ ಮಾಡ್ಲಿ. ಕಂಪ್ಲೀಟ್ ಆಗಿ ಇನ್ಹೌಸೇ ಮಾಡ್ಬೇಕು. ಕೆಲವೊಂದು ವೆನ್ಯೂಗಳಲ್ಲಿ ಇನ್ಹೌಸ್ ಬಿಟ್ರೆ ಬೇರೆಯವ್ರು ಯಾರು ಮಾಡಂಗೇ ಇಲ್ಲ, ರೂಲ್ಸ್ ಮಾಡ್ಬಿಟ್ಟಿರ್ತಾರೆ. ಇಲ್ಲೇನು ಅಂದ್ರೆ ಕ್ಲೈಂಟ್ಗೆ ಏನ್ ಇಷ್ಟ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರ ಖುಷಿನೇ ನಮ್ ಖುಷಿ ಅಂತ ಹೇಳುವಂತ ವೆನ್ಯೂ ಓನರ್ಸ್ ನಿಜವಾಗ್ಲೂ ಥ್ಯಾಂಕ್ ಯು. ಈ ಒಂದು ವೆನ್ಯೂಲಿ ನಾನು ವರ್ಕ್ ಮಾಡ್ತಾ ಇರೋದು ಮತ್ತೆ ಅವ್ರ ಜೊತೆ ಒಡನಾಟದಲ್ಲಿ ಇರುವಂತದ್ದು. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ವೆಡ್ಡಿಂಗ್ ಈವೆಂಟ್ಸ್ ಗಳಿಗೆ ರೈಟ್ ವೆನ್ಯೂ ಅಂತ ಅಂದ್ರೆ ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಜೆ.ಕೆ. ಗ್ರ್ಯಾಂಡ್ ಅರೇನಾ ಈವೆಂಟ್ ರೆಸಾರ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಫೈನಲಿ ಮೇಡಮ್ ಖುಷಿ ಆಗ್ತಾ ಇದೆ ನಿಮ್ ಇಂಪ್ರೂವ್ಮೆಂಟ್ ನೋಡ್ತಾ ಇರೋದು. ಜೊತೆಗೆ ನಮ್ ಎಲ್ಲಾ ಸ್ಟೂಡೆಂಟ್ ಇಂಪ್ರೂವ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ತುಂಬಾ ನೆಕ್ಸ್ಟ್ ಲೆವೆಲ್ ಗ್ರೋ ಆಗ್ತಾ ಹೋಗ್ಬೇಕು. ಅಂಡ್ ಫೈನಲಿ ನಿಮ್ಗೆ ನಮ್ಮ ಸಂಸ್ಥೆ ಮೇಲೆ ಟ್ರಸ್ಟ್ ಎಷ್ಟಿದೆ, ಯಾಕೆಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಜೊತೆಗೆ ನಮ್ಮ ಮೇಲೆ ಎಷ್ಟು ಟ್ರಸ್ಟ್ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನೀವು. ಸರ್ ಫಸ್ಟ್ ಈಗ ಒಂದು ಕ್ಲಾಸ್ ಅಂತ ನಾವು ಈಗ ಅಡ್ಮಿಷನ್ ಬರುವಾಗ್ಲೇ ಟ್ರಸ್ಟ್ ಇದ್ರೆ ಮಾತ್ರ ತಾನೇ ಸರ್ ಬರಕ್ಕಾಗತ್ತೆ. ಈಗ ಟ್ರಸ್ಟೇ ಇಲ್ದಲ್ಲ ಇದ್ರೆ ಯಾವ ರೀತಿ ನಾವು ಬಂದು ಒಂದು ಕ್ಲಾಸ್ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಂದು ಅಡ್ಮಿಷನ್ ಆಗಕ್ ಚಾನ್ಸ್ ಇರಲ್ಲ. ಆ ತರದ್ರಲ್ಲಿ ನಾವು ಟ್ರಸ್ಟ್ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ದು ನನ್ನ ಗಂಡ. ಅವರು ಅದನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಅದ ನಂತರ ಅವ್ರು ನನಗೆ ಹೇಳಿದ್ದನ್ನೇ ಒಂದು ಟ್ರಸ್ಟ್ ಇದೆ ಅಂತಾನೆ ನಿಮ್ ಮೇಲೆ. ಆ ಟ್ರಸ್ಟ್ ತುಂಬಾ ಗಟ್ಟಿಯಾಗಿದೆ ಅಂತಾನೆ ಅವ್ರು ನನಗೆ ನಿಮ್ಮನ್ನ ತೋರಿಸಿ ನೋಡಿ ಈ ತರ ಅರುಣ್ ಸರ್ ಅಂತ ಇದ್ದಾರೆ, ಒಬ್ಬೊಬ್ಬರನ್ನು ಪರ್ಸನಲ್ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ, ಅವರಿಗೆ ಚೆನ್ನಾಗಿ ಟೀಚ್ ಮಾಡ್ತಾರೆ, ಅವ್ರ ಜೊತೆ ಇದ್ರೆ ಖಂಡಿತ ಗ್ರೋ ಆಗಬಹುದು, ನಿನಗೆ ಅಲ್ಲಿ ಹೋದ್ರೆ ಅದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರತ್ತೆ ಅಂತ ಹೇಳಿ ಅವರು ನಿಮ್ಮ ಮೇಲೆ ಆ ಟ್ರಸ್ಟ್ ಇಟ್ಟಿದ್ದಕ್ಕೆ ನನಗೆ ಇಲ್ಲಿ ಕರ್ಕೊ ಬಂದ್ರು ಸರ್. ಫಸ್ಟ್ ನಾನು ನೋಡಿಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ, ನಾನು ಫಾಲೋ ಮಾಡಿಲ್ಲ, ಅವ್ರು ಫಾಲೋ ಮಾಡಿ ನನಗೆ ಹೇಳಿದ್ರು. ನನಗೆ ಅವ್ರ ಮೇಲೆ ಟ್ರಸ್ಟ್ ಇದೆ, ಅವ್ರು ಕರ್ಕೊಬಂದು ನಿಮ್ ಟ್ರಸ್ಟ್ ಇಟ್ಟು ಅವ್ರನ್ನ ಇಲ್ಲಿ ಜಾಯಿನ್ ಮಾಡಿಸಿದ್ರು. ಇವತ್ತು ಅವ್ರ ಟ್ರಸ್ಟ್ ನಾನು ಉಳಿಸ್ತೀನಿ, ನಿಮ್ ಟ್ರಸ್ಟ್ ನಾನು ಇದು ಮಾಡ್ತೀನಿ ಸರ್. ಅದು ಟ್ರಸ್ಟಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತೆ ಸರ್. ಎಲ್ರು ಕೂಡ ನಮಗ್ ತುಂಬಾ ಟ್ರಸ್ಟ್ ಇದೆ ಸರ್, ಅದಕ್ಕೆ ನಾನು ಇಲ್ಲಿ ಬಂದು ಜಾಯಿನ್ ಆಗಿದ್ದೀನಿ, ಇವತ್ತು ಇಲ್ಲಿ ಕೂತಿದ್ದೀನಿ. ನೀವು ನನ್ ಮೇಲೆ ಟ್ರಸ್ಟ್ ಇಟ್ಟಿದ್ದೀರಾ, ನಾಳೆ ನಾನು ಅಚೀವ್ ಮಾಡ್ತೀನಿ ಅಂತ ಆ ಟ್ರಸ್ಟ್ ನ ಯಾವತ್ತೂ ನಾನು ಬೆಳೆಸ್ತೀನಿ ಸರ್. ಎಸ್, ಒಳ್ಳೇದಾಗ್ಲಿ. ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತೆ ಪರ್ಸನಲ್ ಲೈಫ್ ಅಲ್ಲಿ ಪೇಷನ್ಸ್, ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಪ್ರಕಾರ? ಸರ್ ತಾಳ್ಮೆಗೆ ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಅರುಣ್ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಟಿಫನ್ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, 3-4 ಡೇಸ್ ಇಂದ ನಿದ್ರೆ ಮಾಡಿಲ್ಲ. ಇಷ್ಟಾದ್ರೂ ಕೂಡ ಅವ್ರು ಇಷ್ಟು ತನಕ ಊಟನೇ ಮಾಡ್ದಲೆ ನಿದ್ರೆನೂ ಇಲ್ದಲೆ ನಮ್ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ಕೊಂಡು ಲೈವ್ ಮಾಡ್ಕೊಂಡು ಜೊತೆ ಕಾಲ್ಸ್ ಅಟೆಂಡ್ ಮಾಡ್ಕೊಂಡು ಕ್ಲಾಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಎಲ್ಲಾನು ಮಾಡ್ತಾ ಅವ್ರು ಇಷ್ಟು ನಿಧಾನ ಕೂತಿದಾರೆ ಅಂದ್ರೆ ಅದು ತಾಳ್ಮೆ ತುಂಬಾ ಮುಖ್ಯ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ಅರುಣ್ ಸರ್ ಮಾತ್ರನೇ. ಈಗ ಫಸ್ಟ್ ನನ್ನ ತಾಳ್ಮೆ ಏನಕ್ಕೆ ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ ಅಂದ್ರೆ, ಒಂದು ಈವೆಂಟ್ ಫೀಲ್ಡ್ ಅಂತ ನೀವು ಬಂದಾಗ ಈಗ ಆರ್ಗನೈಸರ್ ಆಗಿ ನೀವು ಆಗೋಕ್ ಮುಂಚೆನೆ ನಿಮಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಯಾಕೆಂದ್ರೆ ಒಬ್ಬ ಕ್ಲೈಂಟ್ ಹತ್ರ ನಾವು ಮಾತಾಡುವಾಗ ಅವ್ರು ಯಾವ ತರ ಸ್ಟೇಜ್ ಅಲ್ಲಿ ಇರ್ತಾರೆ, ಯಾವ ತರ ಒಂದು ಟಯರ್ಡ್ ಆಗಿರ್ಬೋದು, ಅಥವಾ ಅವ್ರು ಯಾವ್ದೋ ಒಂದು ಪ್ರೋಗ್ರಾಮ್ ಇದ್ರಲ್ಲಿ ಬಿಸಿಯಲ್ಲಿ ಇರ್ಬೋದು, ಅವ್ರ ಜೊತೆ ಕೂತು ಮಾತಾಡುವಾಗ ನಾವು ಫಸ್ಟ್ ತಾಳ್ಮೆಯಿಂದ ಇದ್ರೆ ಮಾತ್ರನೇ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಕೇಳಿಸ್ಕೋಬೇಕಾಗುತ್ತೆ ಫಸ್ಟ್. ಆ ನಂತರ ಅವ್ರಿಗೆ ಆನ್ಸರ್ ಮಾಡ್ಬೇಕು. ಇದರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಅದಕ್ಕಾಗಿ ತಾಳ್ಮೆ ನಮಗೆ ತುಂಬಾ ಮುಖ್ಯ ಆಗುತ್ತೆ ಸರ್. ಥ್ಯಾಂಕ್ ಯು, ಗುಡ್, ಕೀಪ್ ಇಟ್ ಅಪ್, ಹಂಗೆ ವರ್ಕ್ ಮಾಡ್ತಾ ಹೋಗಿ. ಅಂಡ್ ಈ ಎಲ್ಲ ಕ್ರೆಡಿಟ್ ಅರುಣ್ ಸರ್ಗೆ ಹೋಗ್ಲಿ. ಅರುಣ್ ಸರ್, ನೀವು ಈ ಲೈವ್ ನೋಡ್ತಾ ಇರ್ತೀರಾ, ನೋಡ್ತಾ ಇದ್ರೆ ನಿಮ್ಗೆ ಯಾವತ್ತೇ ಆಗ್ಲಿ ನಿಮ್ ಮಿಸ್ಸಸ್ ಯಾವುದೇ ಲೆವೆಲ್ ಗ್ರೋ ಆದ್ರೂ ಕೂಡ ಫಸ್ಟ್ ಕ್ರೆಡಿಟೇ ನಿಮ್ಗೆ. ಸ್ನೇಹಿತರೆ, ಒಂದು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಕನ್ಸಿರುತ್ತೆ, ಆ ಕನ್ಸ್ಗೆ ಸಪೋರ್ಟ್ ಮಾಡೋರು ಫ್ಯಾಮಿಲಿ ಆಗಿರ್ಬೋದು, ಮ್ಯಾರೇಜ್ ಆಗಿದ್ರೆ ಹಸ್ಬೆಂಡ್ ಆಗಿರ್ಬೋದು. ಕೆಲವೊಂದು ಟೈಮ್ ಸಿಂಗಲ್ ಪೇರೆಂಟ್ ಇರ್ತಾರೆ, ಅವರೇ ಬೌನ್ಸ್ ಬ್ಯಾಕ್ ಆಗಬೇಕು, ನಾವು ಇದೇ ತರ ಇದ್ರೆ ಆಗಲ್ಲ ಅಂತ ಬೌನ್ಸ್ ಬ್ಯಾಕ್ ಆಗಿ. ಮತ್ತೆ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಯಾರಾದ್ರೂ ಇದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ನ ಈವೆಂಟ್ ಫೀಲ್ಡ್ ತಗೊಂಡ್ ಬನ್ನಿ, ನಿಮ್ ಬ್ಯಾಕ್ ಬೋನ್ಗೆ ಅವರೇ ಇರಲಿ. ಎಷ್ಟೊಂದು ಜನ ನಿಮ್ಗೆ ಫ್ರಾಡ್ ಮಾಡಿ ಹೋಗೋರು ಇರ್ತಾರೆ, ಎಷ್ಟೊಂದು ಜನ ನೀವು ಕಲ್ಸ್ಕೊಟ್ಟಿರ್ತೀರಾ, ಅವ್ರು ಕರೆಕ್ಟಾಗಿ ನಿಂತ್ಕೊಂಡು ವರ್ಕ್ ಮಾಡ್ತಾ ಇರಲ್ಲ. ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ತುಂಬಾ ಟ್ರಸ್ಟ್ ವ್ಯಕ್ತಿಗಳಿದ್ರೆ ಅವ್ರನ್ನ ಕರ್ಕೊಂಬನ್ನಿ, ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಜಾಯಿನ್ ಮಾಡಿಸಿ. ನಾನು ಅದನ್ನೆಲ್ಲ ಹೇಳ್ಕೊಡ್ತೀನಿ ಪರ್ಸ್ನಲ್ ಆಗಿ. ನೀವು ಗ್ರೋ ಆಗಿ ನಿಮ್ಮ ಬ್ರ್ಯಾಂಡ್ನ ಬೆಳೆಸಿ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಟ್ಟೆ ಬಂದಿರ್ತಾರೆ. ನಾನು ಚಿಕ್ಕದಾಗಿ ಪಟ್ಟಿರ್ಬೋದು, ವಿಡಿಯೋ ನೋಡ್ತಿರೋರು ದೊಡ್ಡದಾಗಿ ಪಡ್ತಾ ಇರ್ಬೋದು. ಸೊ ಹಾಗಾಗಿ ನೀವು ಅದನ್ನ ಪ್ಲಾನ್ ಮಾಡಿ. ಈವೆಂಟ್ ಫೀಲ್ಡ್ ಅನ್ನೋದು ಸಮುದ್ರ, ಇದರಲ್ಲಿ ಸಿಕ್ಕಾಪಟ್ಟೆ ಗ್ರೋತ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟೊಂದು ಜನಕ್ಕೆ ಈವೆಂಟ್ ಫೀಲ್ಡಲ್ಲಿ ಎಷ್ಟು ಜಾಬ್ ಇದೆ ಅಂತಾನೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜಾಬ್ ಆಪರ್ಚುನಿಟಿ ಇದೆ. ಎಲ್ಲ ನೀವು ಇಂಜಿನಿಯರಿಂಗು, ಡಾಕ್ಟ್ರು ಇದೇ ಮಾಡ್ಕೊಂಡು ಹೋಗ್ಬಿಟ್ರೆ, ಎಲ್ಲರೂ ಇದನ್ನೇ ಮಾಡ್ಕೊಂಡು ಹೋದ್ರೆ ಇಲ್ಲಿ ಜಾಬ್ ಇಷ್ಟೊಂದಿದೆ, ಅಲ್ಲಿ ಕಮ್ಮಿ ಆಗ್ತಾ ಇದೆ. ನಾನು ಎಲ್ಲದಕ್ಕೂ ನಾನು ಕಂಪೇರ್ ಮಾಡಲ್ಲ, ಯಾಕೆಂದ್ರೆ ನನ್ನ ಕಂಪೇರು
ಈ ಕಾಂಪಿಟೇಷನ್ ಆ ಥರ ಎಲ್ಲ ಮೈಂಡ್ ಸೆಟ್ ಇಲ್ಲ ನನಗೆ. ಸೊ ನೀವು ಈ ಫೀಲ್ಡ್ಗೂ ಬನ್ನಿ, ಈ ಫೀಲ್ಡು ನೋಡಿ ಎಷ್ಟು ಅದ್ಭುತವಾಗಿದೆ. ಬೇರೆಯವ್ರಿಗೆ ಖುಷಿ ಪಡಿಸಿ ನೀವು ಖುಷಿ ಪಟ್ಟು ಸಂಪಾದನೆ ಮಾಡೋ ಅಂಥ ಫೀಲ್ಡ್ ಇದು ಸ್ನೇಹಿತರೆ. ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟೇ ಟಯರ್ಡ್ ನಿದ್ದೆ ಇರಲಿ ಏನೇ ಇಲ್ದಿರ ಇರಲಿ, ನನ್ನ ಕೆಲಸ ಮೈಂಡ್ ಬಂದ್ಬಿಟ್ಟಿದೆ, ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನನಗೆ ಗೊತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವತ್ತೆಲ್ಲ ಲೈವ್ ಹೋಗಿ ನೋಡಿ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಈಗ ಇದು ಮುಗಿಸ್ಕೊಂಡು ಮತ್ತೆ ಪ್ರೊಡಕ್ಷನ್ಗೆ ಹೋಗ್ತೀನಿ, ವಿಡಿಯೋ ಎಡಿಟಿಂಗ್ ಆಗಬೇಕು. ಮತ್ತು ಇವಾಗ ಕನ್ನಡ ಟೆಕ್ ಫಾರ್ ಯು ಬಂದಿದೆ, ಅದು ಇನ್ನೂ ಜನಕ್ಕೆ ರೀಚ್ ಔಟ್ ಮಾಡಬೇಕು. ನಮ್ಮ ಸ್ಟೋರಿ ನೋಡೋಕ್ಕೆ ನಮ್ಮ ಟ್ರೋಲ್ ಪೇಜ್ಗಳಿಗೆ ಕಾಲ್ ಮಾಡಿ ಹೇಳಬೇಕು ಟ್ರೋಲ್ ಮಾಡಿಸಿ ಅಂತ. ಸೊ ಅದೆಲ್ಲ ಟ್ರೋಲ್ ಮಾಡಿಸ್ಬೇಕು, ರೀಲ್ಸ್ನೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕೆಂದರೆ ಜನಕ್ಕೆ ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡ್ರೇ ಗೊತ್ತಾಗೋದು, ಹೇಳ್ಕೊಳ್ಳಿಲ್ಲ ಅಂದರೆ ಗೊತ್ತಾಗಲ್ಲ. ಹೆಂಗೆ ಗೊತ್ತಾಗುತ್ತೆ? ನೀವೇನು ದೇವ್ರಾ? ಇಲ್ಲ, ನಂದು ಒಬ್ಬಂದೇನ ಕಂಟೆಂಟ್ ನೀವು ನೋಡೋಕ್ಕಾಗೋದು? ಎಷ್ಟು ನೂರಾರು ಪೇಜ್ಗಳನ್ನ ಫಾಲೋ ಮಾಡ್ತಾ ಇರ್ತೀರ, ಅದರಲ್ಲಿ ನಂದು ಯಾವುದೋ ಒಂದು ಹಿಂಗಂದರೆ ಹೋಗ್ಬಿಡ್ತೀನಿ ನಾನು. ಹಿಂಗೆ ಸುಮ್ಮನೆ ಹಿಂಗಂದರೆ ಒಂದೇ ಒಂದು ಬೆರಳಲ್ಲಿದೆ ನಮ್ಮ ಚಾನಲ್ ನಿಮಗೆ, ಹಿಂಗಂದರೆ ಹೋಗ್ಬಿಡ್ತೀನಿ. ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ. ಎಷ್ಟೋ ಬ್ರ್ಯಾಂಡ್ಗಳು ಲಾಸ್ ಆಗ್ತಾ ಇರೋದೇ ಬ್ರ್ಯಾಂಡಿಂಗ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ ಅಂತ. ಸೊ ಬನ್ನಿ ನಾವೆಲ್ಲ ಬೆಳೆಯೋಣ ಜೊತೇಲಿ. ಏನಾದರೂ ತಪ್ಪು ಮಾಡ್ತಿದ್ರೆ ಹೇಳಿ, ತಪ್ಪು ಮಾತಾಡ್ತಿದ್ರು ಹೇಳಿ, ನಾವು ಕರೆಕ್ಷನ್ ಮಾಡ್ಕೊತೀವಿ. ನಾವು ಹೇಳಿದ್ದೆ ಸರಿ ಇರಲ್ಲ ಸಮ್ಟೈಮ್, ಹೇಳಿ ಕರೆಕ್ಷನ್ ಮಾಡ್ಕೊಳ್ಳೋಣ. ಬೆಳೆಯೋ ಅಂಥ ಛಲ ಇದೆ, ಹಠ ಇದೆ. ಏನು ಕೂಡ ಎಲ್ರಿಗೂ ಒಂದೊಂದು ಚಟ, ಒಂದೊಂದು ಖುಷಿ ಕೊಡುತ್ತೆ ಕೆಲಸ. ಕೆಲವ್ರಿಗೆ ಊಟ ಮಾಡಿದ್ರೆ ಖುಷಿ ಕೊಡುತ್ತೆ, ಕೆಲವ್ರಿಗೆ ಒಂದೊಂದ್ರಲ್ಲಿ ಒಂದೊಂದು ಖುಷಿ ಸಿಗುತ್ತೆ. ನನ್ಗೇನು ಖುಷಿ ಅಂದರೆ ನನ್ನ ಜೊತೆಲಿರೋರು ಬೆಳೆದ್ರೆ ಬಹಳ ಖುಷಿ ನನಗೆ, ಬಹಳ. ಅದು ಅನ್ಸಿದ್ಯಾ ನಿಮ್ಗೆ? ನಿಜ ಹೇಳಿ, ಕೇಳಿ ಮೇಡಮ್, ಹೇಳಿ ಮೇಡಮ್ ಹೆಂಗೆ ಅನ್ಸುತ್ತೆ ಸರ್. ಯಾಕೆಂದ್ರೆ ಈಗ ನಾವು ಮಾತ್ರ ಬೆಳಿಬೇಕು, ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಇದು ಸರ್ಗಿಲ್ಲ ಅದ್ರಲ್ಲಿ. ಈಗ ಏನು ಅಂತ ಹೇಳಿದ್ರೆ, ಈಗ ಪ್ರಪಂಚದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಎಲ್ರಿಗೂ ಇರುತ್ತೆ. ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಸೆಲ್ಫಿಶ್ನೆಸ್ ಅನ್ನೋದು ಖಂಡಿತ ಇರತ್ತೆ, ನನಗೆ ಗೊತ್ತಿರೋ ತರ. ಆ ತರದ್ರಲ್ಲಿ ನಮ್ಮ ಅರುಣ್ ಸರ್ ನಾನ್ ಮಾತ್ರ ಬೆಳೆದಿದ್ದಲ್ಲ, ನನ್ನ ಜೊತೆಲಿ ನಮ್ಮ ಸ್ಟೂಡೆಂಟ್ಸು ಬೆಳಿಬೇಕು, ನನ್ನ ಜೊತೆಲಿ ಯಾರೇ ಆಗ್ಲಿ ನನ್ನ ಸಹಾಯ ಕೇಳ್ಕೊಂಡು ಬಂದು ಸರ್ ನನಗೊಂದು ಟ್ಯಾಲೆಂಟ್ ಇದೆ ಅಂತ ಬಂದ್ರೆ ಅವ್ರನ್ನೂ ಕೂಡ ಅಪ್ ಮಾಡ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ. ಅದೇ ತರ ನಾವು ಕೂಡ ಫ್ಯೂಚರ್ ಅಲ್ಲಿ ಅದೇ ತರ ಬರ್ಬೇಕಂತ ಅವರು ಕೂಡ ಆಸೆ ಪಡ್ತಾರೆ. ನಾವು ಮಾತ್ರ ಗ್ರೋ ಆಗ್ಬಾರ್ದು, ನಮ್ಮ ಜೊತೆಲಿ ಇರೋರ್ನು ಕೂಡ ಗ್ರೋ ಮಾಡಿಸ್ಬೇಕು. ಮೇಡಮ್, ನಾನಿ ಅವ್ರ ಸ್ಮೈಲ್ ನೋಡಿ ಹೌದು ಸರ್, ಅದು ತುಂಬಾ ಖುಷಿ ಆಯ್ತು ಸರ್. ಮೇಡಮ್ ಏನನ್ಸ್ತು, ಯಾವಾಗ್ಲೂ ನಗ್ತಾ ಇರ್ತಾರೆ. ನನ್ನ ನಗುಗೆ ಕೆಲಸ ಕೊಟ್ಟಿರೋದು ಆ ಸ್ಮೈಲ್ ನೋಡಿ, ಎಷ್ಟು ಪ್ಯೂರ್ ಸ್ಮೈಲ್ ಅದು. ನಾವು ಸಮ್ ಟೈಮು ಕ್ಲೈಂಟ್ ನಗ್ಲಿ ಅಂತ ನಾವೇ ನಗ್ಬಿಡ್ತೀವಿ. ಒಂದೊಂದ್ಸಲಿ ಎಲ್ಲ ಟೆನ್ಷನ್ ಅಲ್ಲಿ ಇರ್ತೀವಿ, ಅಲ್ಲಿ ನೋಡಿ ಆ ಅಮ್ಮಂದು ನಗು. ಆ ಲೈವ್ ಎಲ್ಲ ಬಂದಿದ್ರೆ, ಸ್ನಾಕ್ಸ್ ಎಲ್ಲ ಪಾರ್ಟಿ ಮಾಡಿದೀವಿ ಇವತ್ತು ನಾವು ಅವ್ರ ಜೊತೆ. ಸರ್ಪ್ರೈಸ್ ಆಗಿದ್ದಾರೆ ಸರ್. ಪಾಪ ಅವ್ರಿಗೆ ಲೈವ್ ಅನ್ನೋದೆಲ್ಲ ಗೊತ್ತಿರಲ್ಲ ಸರ್, ನನಗೆ ಗೊತ್ತಿರ. ಯಾರು ಅಷ್ಟೆಲ್ಲ ಅಪ್ರಿಸಿಯೇಟ್ ಮಾಡಿರಲ್ಲ. ನೀವು ಕರ್ಕೊಂಡ್ಬಂದ್ ಜೊತೆಲಿ ಬಂದ ತಕ್ಷಣ ಆ ಕಡೆ ಬಂದಿದ್ದು ಕರ್ಕೊಂಡ್ಬಂದ್ ಲೈವ್ ಅಲ್ಲಿ ತೋರಿಸಿ ಅವ್ರನ್ನ ಖುಷಿ ಪಡಿಸಿ, ನೀವು ಚೆನ್ನಾಗಿ ವರ್ಕ್ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ತೀನಿ ಎಂದು ಮತ್ತೆ ಚಾಟ್ಸ್ ಎಲ್ಲ ತರಿಸಿ ಜೊತೆಲೆ ಕೂರಿಸ್ಕೊಂಡು ತಿನ್ನೋದೆಲ್ಲ ಯಾರು ಮಾಡಲ್ಲ ಸರ್. 5 ಸೆಕೆಂಡ್ ಅಲ್ಲಿ ಉಳಿದಿದ್ದೀನಿ ಸ್ನೇಹಿತರೆ. 5 ಸೆಕೆಂಡ್ ಲೈಫ್ ನಂದು. ನಾನು ಏನು ತಗೊಂಡು ಹೋಗ್ತೀನಿ, ನಮ್ಮಮ್ಮನೂ ಅದೇ ಹೇಳೋದು, ನೀನು ಏನೇ ನಿನ್ನ ಸತ್ರು ನಿನ್ನ ಬಾಡಿಲಿರೋ ಆರ್ಗನ್ಸ್ ಏನಿದೆ ಹಂಗಂಗ ದಾನ ಮಾಡು. ನಮ್ಮಮ್ಮ ಹೇಳೋದು, ನಾನು ಅದೇ ಮೈಂಡ್ ಸೆಟ್ಟು, ನಮ್ಮಮ್ಮನೂ ಅದೇ. ಸೊ ಏನೂ ಇಲ್ಲ ಲೈಫಲ್ಲಿ. ನೀವು ಒಬ್ಬ ವ್ಯಕ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ತಕ್ಷಣ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ರು. ಆಮೇಲೆ ಹೋಗ್ತಾ ಹೋಗ್ತಾ ಜನಕ್ಕೆ ಅರ್ಥ ಆಯ್ತು ಇವ್ ರಿಯಾಲಿಟಿ ಏನು, ನಮ್ಮ ಕನ್ನಡ ಮಾರ್ಕೆಟ್ ಕನ್ನಡಿಗರಿಗೆ ಏನು ಮಾಡಕ್ ಹೊರಟಿದ್ದಾರೆ, ಒಂದೊಂದೇ ಅರ್ಥ ಆಯ್ತು. ಸೊ ಹಂಗೆ ಯಾವುದೇ ಕೂಡ ಈ ಸಂಸ್ಥೆನೂ ನಾವು ಮಾಡಿದ್ದೀವಿ. ಏನು ನಮ್ಮ ಗ್ರೋತ್ಗ ನನ್ಗೆ ಗೊತ್ತಿರೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಷ್ಟೋ ಪ್ರೀ ಸ್ಕೂಲ್ಗೆ ನಾವು ಮಾರ್ಕೆಟಿಂಗ್ ಮಾಡ್ತೀವಿ, ಸ್ಕೂಲು ಕಾಲೇಜ್ಗಳಿಗೆಲ್ಲ ಬೆಳಿಬೇಕು. ನಾವು ಒಂದೇ ಒಂದರಿಂದ ಚೇಂಜ್ ಮಾಡ್ಬೋದು ಒಬ್ಬ ಮನುಷ್ಯನ. ಯಾವುದರಿಂದ ಚೇಂಜ್ ಮಾಡ್ಬೋದು ಗೊತ್ತಾ? ಎಜುಕೇಶನ್ ಪ್ಲಸ್ ಸ್ಕಿಲ್, ನಾಟ್ ಓನ್ಲಿ ಎಜುಕೇಶನ್ ಸ್ನೇಹಿತರೆ. ಒಬ್ಬ ವ್ಯಕ್ತಿನ ನಾವು ಚೇಂಜ್ ಮಾಡ್ಬೇಕಂದ್ರೆ ಎರಡೇ ಕಾರಣ, ಒಂದು ಎಜುಕೇಶನ್ ಪ್ಲಸ್ ಸ್ಕಿಲ್. ಎಜುಕೇಶನ್ ಇಲ್ಲ, ಸ್ಕಿಲ್ ಇದೆಯಾ? ನಮ್ಮ ತಂದೆ ತಾಯಿ ಆಗ್ಲಿ ತುಂಬಾ ಜನ ಕೆಲವರು ಓದೋದೇ ಇಲ್ಲ, ಓದೇ ಇರಲ್ಲ ಅನ್ಕೊಳ್ಳಿ, ಸ್ಕಿಲ್. ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಚಿಕ್ಕವ್ರನ್ನ ಹೆಂಗೆ ಗೌರವದಿಂದ ಮಾತಾಡಿಸ್ಬೇಕು, ಅದು ಸ್ಕಿಲ್. ಅವ್ರನ್ನ ಹೆಂಗ್ ಭಾವನೆ ಮಾಡ್ಬೇಕು, ಆ ಸ್ಕಿಲ್ ಇಂದಾನೆ ಮೇಡಮ್ ಲೈಫ್ ನ ಲೀಡ್ ಮಾಡ್ಬಿಟ್ರು. ಎಷ್ಟು ಜನ ಓದೇ ಇಲ್ಲಪ್ಪ, ಅವ್ರು ಜೀವನ ಮಾಡ್ತಿಲ್ವಾ? ಹೌದು ಸರ್, ಮಾಡಿ. ಸ್ಕಿಲ್ ಇದೆ ಸ್ನೇಹಿತರೆ, ಅದನ್ನ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ಕನೆಕ್ಟ್ ಆಗ್ತೀನಿ. ನನ್ನ ಉದ್ದೇಶ ಒಂದೇ,
ನೀವೆಲ್ಲರೂ ಬೆಳಿಬೇಕು, ನೀವೆಲ್ಲರೂ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು. ಯಾರು ಕಷ್ಟಪಡ್ತಾ ಇರ್ತಾರೆ ನಿಮ್ಮ ಜೊತೆಲಿ ಹಾನೆಸ್ಟ್ ಆಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಗ್ರೋ ಟುಗೆದರ್. ನಮಸ್ಕಾರ.